ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸುಹಾಸ್ ಕೊಲೆ ಕೇಸಲ್ಲಿ ಹಿಂದೂ ಯುವಕರು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಿರೋದು. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸುಹಾಸ್ ಕೊಲೆ ಕೇಸಲ್ಲಿ ಹಿಂದೂ ಯುವಕರು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರೋದು. ಕೊಲೆ ಕೇಸ್ನಲ್ಲಿ ನಾಗರಾಜ್ ಮತ್ತು ರಂಜಿತ್ ಕೂಡ ಸಾಥ್ ನೀಡಿದ್ರಂತೆ. ಚಿಕ್ಕಮಗಳೂರಿನ ಕಳಸಾ ಮೂಲದ ರಂಜಿತ್ ಹಾಗೆ ನಾಗರಾಜ್ ಅನ್ನೋದು ತನಿಖೆಯಿಂದ ಗೊತ್ತಾಗಿರೋದು. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂದ್ರೆ ಹಿಂದೂ ಕಾರ್ಯಕರ್ತ ಸುಹಾಸ್ ರಾತ್ರಿ ವೇಳೆಯಲ್ಲಿ ಕಾರ್ನ ಮೂಲಕ ತನ್ನ ಮನೆ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಮಾರು 4 ರಿಂದ 5 ಜನ ಅಟ್ಯಾಕ್ ಮಾಡ್ತಾರೆ. ಅದರಲ್ಲೂ ಕೂಡ ಸ್ವಿಫ್ಟ್ ಕಾರು ಹಾಗೆ ಮೀನಿನ ವಾಹನ ಕೂಡ ಗೊತ್ತಾಗಬಾರ್ದು, ಅವರಿಗೆ ಯಾವುದೇ ರೀತಿಯ ಸಂಶಯ ಮೂಡಬಾರ್ದು ಅನ್ನುವಂಥ ಕಾರಣಕ್ಕೆ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಲೆಗೈತಾರೆ. ಈ ಎಲ್ಲದಕ್ಕೂ ಕೂಡ ಕೆಲವೊಂದಷ್ಟು ಹಿಂದೂ ಜನರ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಒಬ್ಬರು ಮಹಿಳೆಯರ ಇನ್ವಾಲ್ವ್ಮೆಂಟ್ ಕೂಡ ಇತ್ತು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಿರೋದು. ಈಗ ಚಿಕ್ಕಮಗಳೂರಿನ ಕಳಸಾ ಮೂಲದ ರಂಜಿತ್ ಹಾಗೆ ನಾಗರಾಜ್ ಅವರು ಕೂಡ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಗೊತ್ತಾಗಿರೋದು. ಹಾಗೆ ಕೊಲೆ ಕೇಸ್ನಲ್ಲಿ ಕೇವಲ 24 ಗಂಟೆಗಳ ಒಳಗಾಗಿ ಕೂಡ ಈ ವಿಚಾರದಲ್ಲಿ ತನಿಖೆ ಕೂಡ ನಡೆದಿರೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸುಹಾಸ್ ಶೆಟ್ಟಿ ಹತ್ಯೆ 8 ಆರೋಪಿಗಳು ಖಾಕಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಬ್ದುಲ್ ಸಫ್ವಾನ್ ಗ್ಯಾಂಗ್ನ 8 ಆರೋಪಿಗಳು ಖಾಕಿ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಅಬ್ದುಲ್ ಸಫ್ವಾನ್ ಸುಹಾಸ್ ಹತ್ಯೆಯ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿದೆ. 6 ಜನ ಮುಸ್ಲಿಂ ಯುವಕರು, 2 ಹಿಂದೂ ಯುವಕರು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮಂಗಳೂರು ಮೂಲದ ಅಬ್ದುಲ್ ಸಫ್ವಾನ್ ಹಾಗೆ ನಿಯಾಜ್ ಸೇರಿದಂತೆ 6 ಜನ ಮುಸ್ಲಿಂ ಯುವಕರು, ಮೊಹಮ್ಮದ್ ಮುಸ್ಮೀರ್ ಹಾಗೆ ಕಲಂದರ್ ಶಾಫಿ ಅಂತ ಕೂಡ ಗುರುತಿಸಲಾಗಿದೆ. ಮೊಹಮ್ಮದ್ ರಿಜ್ವಾನ್ ಹಾಗೆ ಆದಿಲ್ ಮೆಹರೂಫ್ ಅನ್ನ ಕೂಡ ಬಂಧಿಸಲಾಗಿದೆ. ಮುಖ್ಯವಾಗಿ ಒಂದು ಕೇಸ್ನಲ್ಲಿ 6 ಜನ ಮುಸ್ಲಿಂ ಯುವಕರು ಹಾಗೆ 2 ಹಿಂದೂ ಯುವಕರು ಕೂಡ ಭಾಗಿಯಾಗಿರೋದು. ಈ ಎಲ್ಲ ಕೃತ್ಯಗಳು ಯಾವ ಕಾರಣಕ್ಕಾಗಿತ್ತು ತನಿಖೆ ನಡೀತಾ ಇದೆ. ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನ ಕೇವಲ 24 ಗಂಟೆಯ ಒಳಗಾಗಿ ಖಾಕಿಪಡೆ ವಶಕ್ಕೆ ಕೂಡ ಪಡ್ಕೊಂಡಿರೋದು. ಅದರಲ್ಲಿ ಅಬ್ದುಲ್ ಸಫ್ವಾನ್ ಗ್ಯಾಂಗ್ನ 8 ಆರೋಪಿಗಳು ಖಾಕಿಯ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಬ್ದುಲ್ ಸಫಾನ್ ಏನಿದ್ದಾರೆ ಇವರ ವಿರುದ್ಧವಾಗಿ ಪ್ರಶಾಂತ್ ಎನ್ನುವರು ಅಂದ್ರೆ ಸುಹಾಸ್ ಶೆಟ್ಟಿಯ ಫ್ರೆಂಡ್ ಅವರಿಬ್ಬರಿಗೂ ಕೂಡ ಜಗಳ ಆಗಿರುತ್ತೆ. ಈ ಜಗಳದಿಂದಾಗಿ ಸುಹಾಸ್ ಶೆಟ್ಟಿ ಅವರು ಸಫ್ವಾನ್ ಅವ್ರಿಗೂ ಕೂಡ ವಿರೋಧಿಯನ್ನ ಕಟ್ಟಿಸ್ಕೊಂಡಿರ್ತಾರೆ. ಹೀಗಾಗಿ ಇವರಿಬ್ಬರ ವಿರೋಧಕ್ಕೆ ಈಗ ಹತ್ಯೆಗೆ ಶರಣಾಗಿರೋದು. ಇನ್ನು 6 ಜನ ಮುಸ್ಲಿಂ ಯುವಕರು, 2 ಹಿಂದೂ ಯುವಕರು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕೆಲವೊಂದಷ್ಟು ತನಿಖೆ ಕೂಡ ನಡೀತಾ ಇದೆ. ಮಂಗಳೂರು ಮೂಲದ ಅಬ್ದುಲ್ ಸಫ್ವಾನ್, ನಿಯಾಜ್, ಮೊಹಮ್ಮದ್ ಮುಸ್ಮೀರ್, ಕಲಂದರ್ ಶಾಫಿ, ಮೊಹಮ್ಮದ್ ರಿಜ್ವಾನ್ ಸೇರಿದಂತೆ ಆದಿಲ್ ಮೆಹರೂಫ್ ಅನ್ನ ಕೂಡ ಬಂಧಿಸಲಾಗಿದೆ. ಅಂದ್ರೆ ಈ ಒಂದು ಕೇಸ್ನಲ್ಲಿ ಕೆಲವೊಂದಷ್ಟು ಮೇಜರ್ ಟ್ವಿಸ್ಟ್ಗಳನ್ನ ಕೂಡ ಪಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಫಯಾಜ್ ಅನ್ನ ಕೊಂದಿರುವಂತಹ ಕಾರಣಕ್ಕೆ ಈಗ ಕೊಲೆ ಆಗಿರಬಹುದು ಸುಹಾಸ್ ಶೆಟ್ಟಿ ಅವರದು ಅನ್ನುವಂಥ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಅಂದ್ರೆ ಕೆಲವೊಂದಷ್ಟು ಸುಫಾರಿಗಳನ್ನ ಕೂಡ ಪಡ್ಕೊಂಡು ಕೊಲೆಯನ್ನ ರೂಪಿಸಲಾಗಿತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಇದಕ್ಕೆಲ್ಲ ಈಗ 8 ಜನ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿಯನ್ನ ಪಡೆದಿದ್ರು ಸಫ್ವಾನ್. 2023ರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕವಾದ ಹಲ್ಲೆಯನ್ನ ಕೂಡ ನಡೆಸಲಾಗಿತ್ತು. ಸಫ್ವಾನ್ಗೆ ಸುಹಾಸ್ ಶೆಟ್ಟಿ ಕೊಲೆ ಮಾಡ್ತಾನೆ ಅನ್ನುವಂಥ ಆತಂಕ ಕೂಡ ಇತ್ತು. ಹೀಗಾಗಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿರೋದು. ಸುಹಾಸ್ ಕೊಲೆ ಮಾಡೋದಕ್ಕೆ ಸಫ್ವಾನ್ ತಂಡಕ್ಕೆ ಆದಿಲ್ 5 ಲಕ್ಷ ರೂಪಾಯಿಯನ್ನ ಕೂಡ ನೀಡಿದ್ದಂತೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿಯನ್ನ ಪಡ್ಕೊಂಡಿದ್ದ ಸಫ್ವಾನ್. ಅಂದ್ರೆ ಇದೆಲ್ಲದಕ್ಕೂ ಕೂಡ ಇಂಟರ್ಲಿಂಕ್ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಸುಹಾಸ್ ಶೆಟ್ಟಿ ಅವರ ಸ್ನೇಹಿತರಾಗಿದ್ದಂತಹ ಪ್ರಶಾಂತ್ ಹಾಗೆ ಸಫ್ವಾನ್ಗೆ ದ್ವೇಷ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸುಹಾಸ್ ಶೆಟ್ಟಿ ಅವರ ಮೇಲೆ ಭಯ ಕೂಡ ಇತ್ತು. ನನ್ನ ಮೇಲೆ ಏನಾದರೂ ಅಟ್ಯಾಕ್ ಮಾಡಬಹುದು, ಹತ್ಯೆ ಮಾಡಬಹುದು ಅನ್ನುವಂಥ ಭಯ ಇತ್ತು. ಹೀಗಾಗಿ ಆದಿಲ್ ಕೂಡ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿರೋದು. ಇನ್ನು 2023ರಲ್ಲೂ ಕೂಡ ಅಬ್ದುಲ್ ಸಫ್ವಾನ್ ಏನಿದ್ದಾರೆ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ನಡೆದಿತ್ತು. ಇದರಿಂದ ಭಯಭೀತರಾಗಿರೋದು. ಹೀಗಾಗಿ ಹೇಗಾದ್ರೂ ಮಾಡಿ ಈತನನ್ನ ಅಂದ್ರೆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲೇಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಈತ ಅಡ್ಡಿ ಆಗಬಹುದು ಅಥವಾ ನಮ್ಮನ್ನೇ ಹತ್ಯೆ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು 8 ಜನರಲ್ಲಿ 6 ಜನ ಮುಸ್ಲಿಂ ಯುವಕರನ್ನ ಹಾಗೆ ಮಹಿಳೆಯರನ್ನ ಸೇರಿಸಿ ಸ್ಕೆಚ್ ರೂಪಿಸಿರೋದು. ಸುಹಾಸ್ ಶೆಟ್ಟಿ ಕೊಲೆಗೆ ಮಹಿಳೆಯರಿಂದಲೂ ಕೂಡ ಸಂಚಕಾರ ಮುಂದಾಗಿತ್ತು. ಇನ್ನು 2 ಬುರ್ಕಾದಾರಿ ಮಹಿಳೆಯರು ನೆರವನ್ನ ಕೂಡ ನೀಡಿದ್ರು. ಆರೋಪಿ ನಿಯಾಜ್ ಸಂಬಂಧಿಗಳಿಂದ ಸಹಕಾರ ನೀಡಿರೋದು. ಸುಹಾಸ್ ಕೊಲೆ ವೇಳೆ ಸ್ಥಳದಲ್ಲೇ ಮಹಿಳೆಯರು ಕೂಡ ಇದ್ದಿರೋದು ಗೊತ್ತಾಗಿದೆ.
ಮಹಿಳೆಯರ ವಿಚಾರಣೆಗೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಸುಹಾಸ್ ಶೆಟ್ಟಿ ಅವರ ಹತ್ಯೆ ಏನಾಗಿದೆ, ಈ ಒಂದು ಸ್ಥಳದಲ್ಲಿ ಕೇವಲ 6 ಜನ ಮುಸ್ಲಿಂ ಯುವಕರು, 2 ಹಿಂದೂ ಯುವಕರು ಮಾತ್ರವಲ್ಲದೆ ಈ ಒಂದು ಕೊಲೆಯ ಸುಪಾರಿಯಲ್ಲಿ ಮಹಿಳೆಯರ ಕೂಡ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೂರ್ಖಾವನ್ನು ಹಾಕೊಂಡು ಯಾರಿಗೂ ಕೂಡ ಗೊತ್ತಾಗಬಾರ್ದು ನಮ್ಮ ಗುರುತು ಅನ್ನುವಂಥ ಕಾರಣಕ್ಕೆ ಬೂರ್ಖಾವನ್ನು ಹಾಕೊಂಡಿದ್ರು. ಅಥವಾ ಅವರು ಮುಸ್ಲಿಂ ಸಮುದಾಯದವರ ಅಥವಾ ಹಿಂದೂನ ಬೇಕು ಅಂತಾನೆ ಈ ಕೆಲಸವನ್ನ ಮಾಡಿದಾರ, ಮೊದಲೇ ಸಂಚನ ರೂಪಿಸಿದ್ರೆ ಇದೇ ರೀತಿಯಲ್ಲಿ ಪ್ಲಾನ್ಗಳಾಗಬೇಕು ಅಂತ ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕು. ಈಗಾಗಲೇ ಸುಹಾಸ್ ಶೆಟ್ಟಿ ಕೊಲೆಗೆ ಮಹಿಳೆಯರು ಕೂಡ ಸಹಕಾರವನ್ನ ನೀಡಿರೋದು ಮಾತ್ರ ಗೊತ್ತಾಗ್ತಾ ಇದೆ. ಇಬ್ರು ಬೂರ್ಖಾಧಾರಿಗಳಾಗಿ ಬಂದು ಈ ಒಂದು ಕೊಲೆಯ ಸುಫಾರಿಗೆ ಸಹಾಯವನ್ನ ನೀಡಿರೋದು ಕೂಡ ಗೊತ್ತಾಗ್ತಾ ಇರೋದು. ಇನ್ನು ಇಬ್ಬರು ಬೂರ್ಖಾಧಾರಿ ಮಹಿಳೆಯರು ಕೂಡ ಅಂದ್ರೆ ಆರೋಪಿ ನಿಯಾಜ್ ಏನಿದ್ದಾರೆ ಈ ಸಂಬಂಧಿಗಳಿಂದ ಸಹಕಾರ ನೀಡಿರೋದು ಕೂಡ ಗೊತ್ತಾಗಿದೆ. ಅಂದ್ರೆ ಈ ಹಿಂದೆ ಕೂಡ ಫಯಾಜ್ನ ವಿಚಾರದಲ್ಲಿ ಮುಖ್ಯ ಆರೋಪಿ ಸ್ಥಾನದಲ್ಲಿದ್ದಂತಹ ಸುಹಾಸ್ ಶೆಟ್ಟಿಯನ್ನ ಹೇಗಾದ್ರೂ ಮಾಡಿ ಹತ್ಯೆ ಮಾಡಬೇಕು. ಯಾಕಂದ್ರೆ ಸುಹಾಸ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಕೂಡ ಹೌದು. ಹಾಗಾಗಿ ಹಲವಾರು ಜನರ ದ್ವೇಷಗಳು ಕೂಡ ಈತನ ಮೇಲಿತ್ತು. ಹಾಗಾಗಿ ಹೇಗಾದ್ರೂ ಮಾಡಿ ಈತನನ್ನ ಕೊಲೆ ಮಾಡಲೇಬೇಕು, ಹತ್ಯೆ ಮಾಡಲೇಬೇಕು ಅಂತ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಮೊದಲೇ ಸ್ಕೆಚ್ ಮಾಡ್ಕೊಂಡಿದ್ರಿಂದ ಮಹಿಳಾ ಬೂರ್ಖಾಧಾರಿಗಳು ಕೂಡ ಸಹಕಾರವನ್ನ ತೋರಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಎಲ್ಲ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಗೊತ್ತಾಗಿರೋದು. ಹಾಗೆ ಪೊಲೀಸರು ಕೂಡ ತಮ್ಮ ಕಾರ್ಯಕ್ಷಮತೆಯಿಂದ ಕೇವಲ 24 ಗಂಟೆಯ ಒಳಗಾಗಿ ತನಿಖೆಯನ್ನ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪತ್ತೆ ಹಚ್ಚುವಲ್ಲಿ ಮುಂದಾಗಿರೋದು. ಆಗ ಬೆಳಕಿಗೆ ಬಂದಂತಹ ಕೆಲವೊಂದಷ್ಟು ಅಂಶಗಳೇನು ಅಂತ ಹೇಳಿದ್ರೆ, ಕೇವಲ ಕೋಮುವಾದ, ಕೋಮು ಗಲಭೆ ಅಥವಾ ಹಿಂದೂ ಮುಸ್ಲಿಂ ವಾರ್ ಅಲ್ಲ, ಹಿಂದೂ ಮುಸ್ಲಿಂ ಗಲಭೆ ಅಲ್ಲ ಇದು. ಈ ಒಂದು ಗಲಾಟೆಯಲ್ಲಿ ಹಿಂದೂ ಯುವಕರ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಚಿಕ್ಕಮಗಳೂರಿನಲ್ಲಿದ್ದಂತಹ ಕೆಲವೊಂದಷ್ಟು ಆರೋಪಿಗಳು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ದಕ್ಷಿಣ ಕನ್ನಡಕ್ಕೆ ಹೋಗಿ ತಲೆಯನ್ನ ಕೂಡ ಮರೆಸ್ಕೊಂಡಿರ್ತಾರೆ. ಆದ್ರೂ ಕೂಡ ಪೊಲೀಸರು ಹದ್ದಿನ ಕಣ್ಣಿನ ಮೂಲಕ ಅವರನ್ನ ಪತ್ತೆ ಹಚ್ಚುತ್ತಾರೆ. ಈಗ ಅರೆಸ್ಟ್ ಮಾಡಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನೋಡೋದಾದ್ರೆ ಮಹಿಳೆಯರು ಕೂಡ ಸಹಕಾರವನ್ನ ನೀಡಿರೋದು ಅವರ ಗುರುತನ್ನ ಮರೆಮಾಚೋದಕ್ಕಾಗಿ ಬೂರ್ಖಾಧಾರಿಗಳಾಗಿದ್ರ ಅಥವಾ ಆ ಮಹಿಳೆಯರು ನಿಜಕ್ಕೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಮುಖ್ಯವಾಗಿ ಓವರ್ ಆಲ್ ಸ್ಟೋರಿಯನ್ನ ನಾವು ನೋಡಿದಾಗ ಈ ಮಂಗಳೂರು ಹಾಗೆ ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಈಗಲೂ ಕೂಡ ಹಿಂದೂ ಮುಸ್ಲಿಂನ ಗಲಾಟೆಗಳು, ಗಲಭೆಗಳು ಕೂಡ ನಡೀತಾನೆ ಇದೆ. ಆದರೂ ಕೂಡ ಕಾನೂನಿನ ಸುವ್ಯವಸ್ಥೆಯ ಒಂದು ಅಡಿಯಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ವಾ, ಪೊಲೀಸರ ಭಯಗಳೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರೋದು. ಯಾಕಂದ್ರೆ ಇವರೊಬ್ಬರೇ ಈಗ ಹಿಂದೂ ಕಾರ್ಯಕರ್ತ ಒಬ್ಬರೇ ಏನು ಮೃತರಾಗಿದ್ದಾರೆ, ಹತ್ಯೆ ಆಗಿದೆ ಅಲ್ಲ, ಈ ಹಿಂದೆ ಕೂಡ ಮುಸ್ಲಿಮರ ಹತ್ಯೆ ಕೂಡ ಆಗಿದೆ. ಅದಕ್ಕೆ ರಿವೆಂಜ್ ಆಗಿ ಸುಹಾಸ್ ಶೆಟ್ಟಿ ಹತ್ಯೆ, ಮತ್ತೆ ಮುಂದೆ ಯಾರ ಹತ್ಯೆ? ಯಾಕಂದ್ರೆ ಈ ತರ ಸಂಶಯಗಳು ಕೂಡ ಮೂಡ್ತವೆ. ಅಂದ್ರೆ ಹತ್ಯೆಗೆ ಪ್ರತಿಕಾರ ಮತ್ತೆ ಹತ್ಯೆಯ ಮೂಲಕವೇ ಉತ್ತರವನ್ನ ಕೊಡ್ತಾ ಇರೋದ್ರಿಂದ ಹೀಗಾಗಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಏನು ಮಹಿಳೆಯರು ಸೇರಿದಂತೆ 8 ಜನ ಆರೋಪಿಗಳನ್ನ ಕೂಡ ಈಗಾಗಲೇ ತನಿಖೆಗೂ ಕೂಡ ಒಳಪಡಿಸಿರೋದು.